ನೋಡಿ ಚಪಾತಿ ಎಲ್ಲ ರೆಡಿಯಾಗಿದೆ. ಇವಾಗ ಇದಕ್ಕೆ ತುಪ್ಪ ಹಚ್ಚಬೇಕು ನಾನು. ಇವತ್ತು ಎಣ್ಣೆ ಚಪಾತಿಯನ್ನು ಮಾಡಿಲ್ಲ, ಯಾಕಂದರೆ ಯಾರಿಗೂ ಬಾಕ್ಸ್ ಹಾಕೋಂಗಿಲ್ಲ. ಇರುತ್ತಲ್ವ, ಈ ಥರ ಮಾಡಿಕೊಟ್ರೆ ನೆಗಡಿ ಕುಡಿಕಂದ್ರೆ ಮಾತ್ರ ಎಣ್ಣೆ ಹಾಕ್ತೀನಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಬೆಳಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಇವತ್ತಿನ ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ. ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಇದ್ದೀನಿ. ಇವತ್ತು ಬೀಟ್ರೂಟು ಕೊಡೋದ್ರಿಂದ ಒಳ್ಳೆಯದು, ಮಕ್ಕಳಿಗೆ ಅನಿಮಿಯಾ ಎಲ್ಲ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರದ್ದು ರಸನ ಮುಖಕ್ಕೆ ಹಾಕ್ಕೊಂಡ್ರೇ ಮುಖ ಅಷ್ಟು ಚೆನ್ನಾಗಿ ಹೊಳೆಯುತ್ತೆ ಅಂತ ಅಂದರೆ ಸ್ಕಿನ್ನು. ಇನ್ನು ಹೊಟ್ಟೆಗೆ ಕೊಡ್ತಾ ಬಂದರೆ ಎಷ್ಟು ಚೆನ್ನಾಗಿ ಆಗ್ಬೋದು ಅಲ್ವಾ? ಅದಕ್ಕೆ ಬೀಟ್ರೂಟನ್ನು ಬಳಸಿ. ಕೆಲವು ಕಂದಮೂಲಗಳನ್ನು ಬಳಸಬಾರ್ದು ಅಂತಾರೆ, ಆದರೆ ನಾನು ಬೀಟ್ರೂಟ್ ಪಲ್ಯನ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ತುಂಬಾ ಒಳ್ಳೆಯದು. ಹೇಳಿದ್ನಲ್ಲ, ಅನಿಮಿಕ್ ಬರಲ್ಲ, ಸ್ಕಿನ್ನು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಅದರಿಂದ ಒಂದು ಒಳ್ಳೆಯ ಉಪಯೋಗ ಇದೆ. ಅದೇನಂತ ಅಂದರೆ ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಬೀಟ್ರೂಟು. ಅಷ್ಟೇ ಅಲ್ಲ, ಅದರಿಂದ ಇನ್ನೂ ಒಂದು ಉಪಯೋಗ ಇದೆ. ವೆರಿಕೋಸ್ ವೆಯಿನ್ ಅಂತ ಏನನ್ನು ನೋಡ್ತೀವಿ ನಾವು, ನರಗಳು ಉಬ್ಬಿ ಬರೋತ್ತಲ್ಲ ಕಾಲಲ್ಲಿ, ಅದು ಕೂಡ ಕಂಟ್ರೋಲ್ ಆಗೋದು ಈ ಒಂದು ಬೀಟ್ರೂಟಿಂದ. ಯಾಕಂದರೆ ಬೀಟ್ರೂಟಿಂದ ಒಂದು ರಕ್ತ ಪರಿಚಲನೆ ಏನಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ. ರಕ್ತ ಪರಿಚಲನೆ ಚೆನ್ನಾಗಿದ್ದಾಗ ಅದೆಲ್ಲ ಸಮಸ್ಯೆಗಳು ನಮಗೆ ಬರೋದಿಲ್ಲ. ಅದಕ್ಕೇ ಬೀಟ್ರೂಟನ್ನು ಹೆಚ್ಚಿಗೆ ತಿನ್ನಬೇಕು. ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡಿ ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಎಣ್ಣೆ ಚಪಾತಿ ಮಾಡ್ತಾಯಿಲ್ಲ, ಅದಕ್ಕೆ ತುಪ್ಪನ ಹಾಕಿ ಮಾಡೋಂಥ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಈಸಿಯಾಗಿ ಮಾಡ್ಕೊಳ್ಬೋದು. ಈರುಳ್ಳಿ ಹಚ್ಕೋಬೇಕು ಅನ್ನೋಂಗಿಲ್ಲ, ಏನೂ ಇಲ್ಲ. ಟೊಮೆಟೊ ಬೇಡ, ಏನು ಬೇಡ, ಈಸಿಯಾಗಿ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಕೆಲವು ಮಕ್ಕಳು ಬೀಟ್ರೂಟನ್ನು ಹೆಚ್ಚಿಬಿಟ್ಟು ಪಲ್ಯ ಮಾಡಿದ್ರೆ ತಿನ್ನೋದಿಲ್ಲ, ಹಾಗೆ ಬಿಡ್ತಾರೆ. ಸ್ವಲ್ಪ ಚೂರು ಇರುತ್ತಲ್ಲ, ಅದು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ತುಂಬ ಎಳೆ ಮಕ್ಕಳಿಗೂ ಕೂಡ ನಾವು ಈ ಬೀಟ್ರೂಟ್ ಪಲ್ಯನ ಕೊಡ್ಬೋದು. ಆ ರೀತಿಯಾಗಿ ಮಾಡ್ತೀನಿ ನಾನು. ನಮ್ಮ ಮನೇಲಿ ಅದೇ ರೀತಿ ಮಾಡಬೇಕು, ಬೇರೆ ಥರ ಮಾಡಿದ್ರೆ ತಿನ್ನಲ್ಲ ಅವಳು, ನನ್ನ ಮಗಳು. ಅದರಿಂದ ನಾನು ಅದೇ ರೀತಿ ಮಾಡ್ತೀನಿ. ಬನ್ನಿ, ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೋಡಿ, ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಅರ್ಧ kg ಇದೆ ಇದು ಬೀಟ್ರೂಟು. ಇವಾಗ ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರ್ಕೊಳ್ತೀನಿ. ನೋಡಿ, ಇವಾಗ ಇದನ್ನು ನಾನು ತುರ್ಕೊಳ್ತೀನಿ. ಹೆಚ್ಚು ಮಾಡಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ಅಂತ ಹೇಳಿ ತುರ್ಕೊಳ್ತಾ ಇದ್ದೀನಿ. ಯಾವಾಗಲೂ ಇದನ್ನು ಮಾಡಿಕೊಟ್ಟಾಗೆಲ್ಲ ನಾನು ತುರಿದ್ಬಿಟ್ಟೇ ಮಾಡೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬೀಟ್ರೂಟ್ ಪಲ್ಯನ. ಚಿಕ್ಕ ಮಕ್ಕಳಿಗೂ ಅಷ್ಟೇ ಈ ಥರ ತುರಿದ್ಬಿಟ್ಟೆ ಮಾಡಿಕೊಡಿ. ನಮ್ಮನೇಲಿ ನಾನು ಯಾವಾಗಲೂ ಅಷ್ಟೇ ನನ್ನ ಮಗಳಿಗೆ ಈ ಥರ ತುರಿದ್ಬಿಟ್ಟು ಮಾಡಿಕೊಡೋದು. ಯಾಕೆಂದರೆ ಹಚ್ಚಿರೋದನ್ನು ಅವಳು ಬಿಟ್ಬಿಡ್ತಾ ಇದ್ದು, ತಿಂತಾ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿಕೊಂಡೆ, ಸರಿ ತುರಿದ್ಬಿಟ್ಟು ಮಾಡಿದ್ರೆ ತಿಂತಾರಲ್ವ, ಅದಕ್ಕೆ ಸ್ವಲ್ಪ ಶ್ರಮ ಅಂದರೂ ಪರವಾಗಿಲ್ಲ, ಮಾಡಿದ್ದನ್ನು ತಿನ್ನಬೇಕಷ್ಟೇ ಮಕ್ಕಳು. ನಮ್ಮ ಅಮ್ಮನ ಮನೆಯಲ್ಲೇ ಮಾಡಬೇಕಾದ್ರೆ ಎಲ್ಲ ಈ ಥರ ಎಲ್ಲ ತುರಿಯಲ್ಲ. ನಾನೇ ಈ ಥರ ತುರಿದ್ಬಿಟ್ಟು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಯಾವ ರೀತಿ ತಿಂತಾರೆ ಆ ರೀತಿ ಮಾಡಿಕೊಡೋದು ಬೆಸ್ಟು. ನೋಡಿ, ಬೀಟ್ರೂಟ್ನೆಲ್ಲ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ತುಂಬ ಸಿಂಪಲಾಗಿ ಮಾಡ್ತೀನಿ ನೋಡಿ ಇದನ್ನು.
ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಯಾವುದು ಈರುಳ್ಳಿ ಹಚ್ಕೋಬೇಕು ಅನ್ನೋದಿಲ್ಲ, ಏನಿಲ್ಲ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ನೋಡಿ, ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊತೀನಿ. ಈಗ ಒಗ್ಗರಣೆ ಹಾಕುವಾಗ ಯಾವತ್ತೂ ಸಿಮ್ಮಲ್ಲಿ ಇಡಬೇಕು. ಇವಾಗ ನಾನು ನೋಡಿ ಒಗ್ಗರಣೆಗೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿಲ್ಲ. ಸೋಂಪು, ಜೀರಿಗೆ ಮತ್ತು ಸಾಸಿವೆ ಇಷ್ಟನ್ನು ಹಾಕ್ಕೊಳ್ತೀನಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಖಾರಕ್ಕೆ ನೋಡಿ ಏನು ಹಾಕ್ತೀನಿ ಇವಾಗ ಅಂತೇಳಿ ಖಾರದ ಪುಡಿ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಚೆನ್ನಾಗೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗಬೇಕದು. ಒಂದು ನಿಮಿಷ. ನೋಡಿ, ಇವಾಗ ಖಾರದ ಪುಡಿನ ಹಾಕ್ಕೊಳ್ತೀನಿ. ಅದಕ್ಕೆ ಖಾರ ಏನು ಜಾಸ್ತಿ ಇಡಿಸಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು ಇಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಈಗಲೇ. ಉಪ್ಪು ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಖಾರದ ಪುಡಿ ಉಪ್ಪು ಹಾಕಿದ್ದೀನಲ್ಲ, ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಖಾರದ ಪುಡಿ ಕೂಡ ಸ್ವಲ್ಪ ಬಿಸಿ ಆಗುತ್ತೆ. ನೀರು ಇವಾಗ ಹಾಕ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಹಾಗೆ ಮಾಡ್ಬೋದು, ಹಾಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ನಿಮಗೆ ನೀರು ಬೇಡ ಅಂದರೆ ನೀರು ಹಾಕಬೇಡಿ. ಒಂದು 2 ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳಿ ಚೆನ್ನಾಗಿ, ಆವಾಗಲೇ ಚೆನ್ನಾಗಿ ಬೆಂದಿರುತ್ತೆ. ಆದರೆ ನಮ್ಮ ಮನೇಲಿ ನಾನು ಯಾತಕ್ಕೆ ಈ ರೀತಿ ಮಾಡ್ತೀನಿ ಅಂದರೆ, ನನ್ನ ಮಗಳಿಗೆ ಸ್ವಲ್ಪ ಗ್ರೇವಿ ಥರನೇ ಇರಬೇಕು. ಏನೇ ಮಾಡಿದ್ರೂ ಗ್ರೇವಿ ಥರನೇ ಇರಬೇಕು. ಉದುರು ಪಲ್ಯಗಳನ್ನ ಮಾಡಿದ್ರಂತೂ ಭಾಳ ಕಷ್ಟ ತಿನ್ನಿಸೋದು. ಎಲ್ಲನೂ ನಾವುಗಳೇ ತಿನ್ಕೋಬೇಕಾಗತ್ತೆ. ಅದರಿಂದ ಏನು ಮಾಡ್ತೀನಿ ನಾನು, ಬೀಟ್ರೋಟನ್ನು ಅವಳಿಗೆ ಅಂತಲೇ ಮಾಡಬೇಕಾದ್ರೆ ಸ್ವಲ್ಪ ಹೀಗೆ ನೀರು ಹಾಕ್ಬಿಟ್ಟು ಮಾಡ್ಕೊಳ್ತೀನಿ. ಮೊದಲೇ ಕೇಳ್ತಾಳೆ, ಪಲ್ಯ ಮಾಡಿದ್ದೀವಿ ಅಂದರೆ ಸಾಕು, ಈ ಥರನೇ ಇರಬೇಕು ಅಂತ. ನೋಡಿ, ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇರೋದನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ದೊಡ್ಡದು ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಇಟ್ಟರೆ ಸಾಕು, ಬೆಂದ್ಕೊಂಡ್ಬಿಡುತ್ತೆ. ಬೇಗ ಬೆಂದ್ಕೊಳ್ಳುತ್ತೆ ಬೀಟ್ರೋಟು. ನೋಡಿ, ಬೀಟ್ರೋಟ್ ಪಲ್ಯ ನಾನು ಕುಕ್ಕರಿಂದ ಬೇರೆ ಒಂದು ಪಾತ್ರೆಗೆ ತಗೊಂಡ್ಬಿಟ್ಟಿದ್ದೀನಿ. ಈಗ ನಾನು ಚಪಾತಿಯನ್ನು ಮಾಡ್ಕೊಳ್ತೀನಿ. ಬನ್ನಿ, ಚಪಾತಿ ಮಾಡ್ತಾ ಇದ್ದೀನಿ. ನಮ್ಮ ಪುಟ್ಟ ಚಪಾತಿ, ಹಕ್ಕಿ ಪಕ್ಷಿಗಳ ಚಪಾತಿ ರೆಡಿ ಆಗ್ತಾ ಇದೆ. ನೋಡಿ, ನೋಡಿ, ಚಪಾತಿ ಎಲ್ಲ ರೆಡಿಯಾಗಿದೆ. ಇವಾಗ ಇದಕ್ಕೆ ತುಪ್ಪ ಹಚ್ಚಬೇಕು ನಾನು.
ಇವತ್ತು ಎಣ್ಣೆ ಚಪಾತಿಯನ್ನು ಮಾಡಿಲ್ಲ, ಯಾಕಂದರೆ ಯಾರಿಗೂ ಬಾಕ್ಸ್ ಹಾಕೋಂಗಿಲ್ಲ. ಬಾಕ್ಸ್ಗಳಿಗೆ ಹಾಕ್ಬೇಕಾದ್ರೆ ಎಣ್ಣೆ ಹಾಕ್ಬಿಡ್ತೀನಿ, ತುಪ್ಪ ಹಾಕಲ್ಲ ನೋಡಿ. ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಬೆಳೆಯೋದು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಏನಾಗುತ್ತೆ ಅಂದರೆ ನೆಗಡಿ ಅದೆಲ್ಲ ಬರ್ತಾ ಇರುತ್ತಲ್ವ, ಈ ಥರ ಮಾಡಿಕೊಟ್ರೆ ನೆಗಡಿ ಕೂಡ ಬರಲ್ಲ. ನಾನು ಯಾವಾಗಲೂ ಹೀಗೆ ಮಾಡಿಕೊಡೋದು. ಹೊರಗಡೆ ಬಾಕ್ಸ್ಗೆ ಹಾಕ್ಬೇಕಂದ್ರೆ ಮಾತ್ರ ಎಣ್ಣೆ ಹಾಕ್ತೀನಿ ಅಷ್ಟೇ. ನೋಡಿ, ಈ ಥರ ಪಲ್ಯನ ಮಾಡಿಕೊಂಡು ಚಪಾತಿಗೆ ಎಣ್ಣೆ ಹಾಕಬಾರ್ದು, ಟೇಸ್ಟ್ ಕೊಡಲ್ಲ. ತುಂಬ ಚೆನ್ನಾಗಿರುತ್ತೆ. ತಿಂಡಿ ಮಾಡಿದ್ದೆಲ್ಲ ಆಯಿತು. ಕಾಳುಗಳನ್ನೆಲ್ಲ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಳಕೆ ಕಾಳನ್ನು ಕಟ್ಟೋಣ ಅಂಥೇಳಿ ನಾಳೆಗೆ. ಇದು ನೋಡಿ, ಎಲ್ಲ ಕಾಳುಗಳನ್ನು ಹಾಕಿದ್ದೀನಿ. ಕಡಲೆಕಾಳು, ಹುರುಳಿಕಾಳು, ಹೆಸರು ಕಾಳು, ನೋಡಿ ಅಳಸಂದೆ ಕಾಳು, ಎಲ್ಲ ಕಾಳುಗಳನ್ನು ಹಾಕಿ ಈ ಥರ ನೆನೆಸಿಟ್ಕೊಂಡು ಮೊಳಕೆ ಕಟ್ಟಿ ಸಾಂಬಾರು ಮಾಡೋಣ ಅಂತ. ನಾನು ಸಾಮಾನ್ಯವಾಗಿ ಮೊಳಕೆ ಕಾಳನ್ನು ಮಾಡೋದು ಬಹಳ ಅಪರೂಪ, ಅಂದರೆ ತುಂಬಾ ಅಪರೂಪಕ್ಕೊಂದ್ಸಲ ಮಾಡೋದು. ಅದಕ್ಕೆ ಇವಾಗಿಲ್ಲ, ಅಮ್ಮ ಹೇಳಿದ್ರು ಜಾಸ್ತಿ ಮಾಡು ಅಂತ. ಅವ್ರ ಮನೇಲಿ ತುಂಬಾ ಮಾಡ್ತಾರೆ, ಯಾವಾಗಲೂ ಮಾಡ್ತಿರ್ತಾರೆ. ಅದಕ್ಕೆ ಮಾಡೋಣ ಈ ಥರ ಒಣಕಾಳು ಹಾಕಿ ನಾನು ಮಾಡಿಬಿಡ್ತೀನಿ. ಆದರೆ ಮೊಳಕೆ ಕಟ್ಟಿ ಮಾಡಲ್ಲ, ಜಾಸ್ತಿ ಮಾಡಲ್ಲ ಅಷ್ಟೇ. ಅದಕ್ಕೆ ಇವತ್ತು ಮಾಡೋಣ ಅಂತೇಳಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಕೆಲಸ ಕೂಡ ಆಯಿತು. ನೋಡಿ, ಇಷ್ಟೆಲ್ಲ ಆಯಿತು. ಇನ್ನೂ ಕೆಲಸಗಳಿದೆ. ಇನ್ನೂ ಸ್ವಲ್ಪ ಪಾತ್ರೆಗಳಿಲ್ಲ, ಎಲ್ಲ ಕ್ಲೀನಾಗಿದೆ. ಪಾತ್ರೆಗಳು ಮಾತ್ರ. ಬಟ್ಟೆಗಳನ್ನ ಮತ್ತೆ ಹಾಕಿದ್ದೀನಿ. ಇವತ್ತು ಎಲ್ಲ ಒಗಿಬೇಕು. ಎಲ್ಲ ನೆನೆಸಿಟ್ಟು ಬಂದಿದ್ದೀನಿ. ಇವತ್ತು ಭಾನುವಾರ ಅಲ್ವಾ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕೆಲಸ ಮುಗಿಸಿ ಸಾಂಬಾರು ಕೂಡ ರೆಡಿ ಮಾಡಿ ಆಮೇಲಿಂದ ನಾನು ಬಟ್ಟೆನ ಒಗೆಯೋದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಧಾನಕ್ಕೆ ಒಗ್ಕೊಳ್ಳೋಣ ಅಂತ ಇವತ್ತು ಎಲ್ಲ ನೆನೆಯಕ್ಕೆ ಹಾಕಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡೋಣ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.